ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕ ಒಂದು ಸಂಗೊಳ್ಳಿ ಅಂತ ಒಂದು ಊರು. ಕೆಂಚವ್ವ ಮತ್ತು ಭರಮಪ್ಪ ಮೈ ಮೇಲಿನ ಸೀರೆ ಹರಿದಿತ್ತು. ಇವತ್ತು ದುಡಿದು ಬಂದ್ರ ಅವ್ರ ಮನ್ಯಾಗ ರೊಟ್ಟಿ, ಇಲ್ಲಾದ್ರಿಲ್ಲ. ಅಧ್ಯಾತ್ಮ ಪರಿಚಯ. ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕ ಸುಮಾರು ಒಂದು 15 ಕಿಲೋಮೀಟರ್ ದೂರದೊಳಗೆ ಒಂದು ಸಂಗೊಳ್ಳಿ ಅಂತ ಒಂದು ಊರು ಅದ. ಸಂಗೊಳ್ಳಿ ಅಂತ ಒಂದು ಊರು. ಆ ಊರೊಳಗೆ ಇರುವರು ಗಂಡ ಹೆಂಡತಿ ಕೆಂಚವ್ವ ಮತ್ತು ಭರಮಪ್ಪ. ಅವರಿಗೆಷ್ಟು ಕಷ್ಟ ಇತ್ತು ಅಂದ್ರೆ ಅಮ್ಮ ನೀವು ನಂಬೋದಿಲ್ಲ, ಮೈ ಮೇಲಿನ ಸೀರೆ ಹರಿದಿತ್ತು. ಮನೆ ಒಳಗೆ ಇವತ್ತಿನ ದಿನ ತುತ್ತನ್ನ ಉಣಬೇಕಾಗಿತ್ತು ಅಂದ್ರೆ ಇವತ್ತು ದುಡಿದು ಬಂದ್ರೆ ಅವ್ರ ಮನ್ಯಾಗ ರೊಟ್ಟಿ, ಇಲ್ಲಾದ್ರಿಲ್ಲ. ಅಷ್ಟು ಕಷ್ಟ ಇತ್ತು. ಒಂದು ದಿನಾನೂ ಕೂಡ ದುಡಿದು ಅನ್ನೋದು ಬಿಟ್ಟಿದ್ದಿಲ್ಲ ಅವರು. ಹೆಂಡತಿ ಕೆಂಚವ್ವ 9 ತಿಂಗಳು ಗರ್ಭಿಣಿ ಹೆಣ್ಮಗಳಿದ್ರಂತ. 9 ತಿಂಗಳು ಗರ್ಭಿಣಿ ಹೆಣ್ಮಗಳು. ಒಂದು ದಿನ ಭರಮಪ್ಪ ಮತ್ತೊಬ್ಬರು ಹೊಲಕ್ಕೆ ಕಬ್ಬು ಕಡಿಯಾಕಂತ ಹೋಗಿದ್ದಂತ. ಕಬ್ಬು ಕಡಿಯಾಕಂತ ಹೋಗಬೇಕಾದ್ರೆ ಒಂದು ದಿನ ಹೆಂಡತಿ ಎತ್ತಳತ್ತರಿ, ನಾನು ನಿಮ್ಮ ಜೊತೆ ಕಬ್ಬು ಕಡಿಯಾಕ ಬರ್ತೀನಿ ರೀ ಅಂದಳಂತ. ಇಷ್ಟಂದಾಗ ಗಂಡತ್ತನ, ಕೆಂಚವ್ವ ಹಂಗ್ಯಾಕೆ ಮಾತಾಡ್ಕತ್ತಿ, ನೀ 9 ತಿಂಗಳು ಗರ್ಭಿಣಿ ಹೆಣ್ಮಗಳು, ನಿನಗೆ ಬೇನೆ ಬೈಕೆಗಳು ಕಾಡ್ತಿರ್ತಾವ, ನನ್ನ ಜೊತೆ ಕಬ್ಬು ಕಡಿಯಾಕ ಬಂದ್ರೆ ನಿನಗೆ ನೋವಾಗಂಗಿಲ್ಲ ಏನು, ಮನ್ಯಾಗಿರು ಅಂದಂತ. ಹೆಂಡ್ತಿಗತ್ತಾನ, ನನ್ನ ಜೊತೆ ನೀ ಯಾಕೆ ಕಬ್ಬು ಕಡಿಯಾಕ ಬರ್ತೀನಿ, ಮನ್ಯಾಗಿರು ಅಂದ್ರೆ ಹೆಂಡ್ತಿ ಅಂದಳಂತ, ಏನು ಮಾತಾಡ್ಕತ್ತೀರಿ ನೀವು, ಮನ್ಯಾಗ ಗಂಡು ದುಡಿಬೇಕು, ಹೆಂಡ್ತಿ ಕೂತ್ ಉಣ್ಬೇಕು ಏನಿದು, ನಮ್ಮಪ್ಪ ನಮ್ಮವ್ಗ ಇದು ಕಲಿಸಿಲ್ಲ. ಗಂಡು ದುಡಿಯಾಕತ್ತಂದ್ರೆ ಗಂಡನ ಜೊತೆ ಹೆಜ್ಜೆ ಹಾಕಂತ ನನಗೆ ಕೊಟ್ಟು ಕಳಿಸ್ಯಾರ, ನಾನು ನಿಮ್ಮ ಜೊತೆ ದುಡಿಯಾಕ ಬರ್ತೀನಿ ನಡ್ರಿ ಹೊಲಕ್ಕೆ ಅಂದಳಂತ. ಅವಳದಂತ ಗಟ್ಟಿ ತಾಕತ್ತಿರಾಕಿಲ್ಲ. ಈಗ ಹಂಗದಾರೇನು, ಇದಾ ದುಡಿಬೇಕು ಮನ್ಯಾಗ. ಅದು ಏನಾದ್ರೂ ಮನೆಗೆ ಬತ್ತು ಅಂದ್ರೆ ಆ ಹನುಮಂದೇವ್ರ ಮೂರ್ತಿ ಜರ ಹಿಂಗಿರ್ಬೋದು, ಅದಕ್ಕೆ ಚಾ ಮಾಡಂಗಿಲ್ಲ, ಏನೇನೂ ಇಲ್ಲ. ಚಾ ಮಾಡ್ಕೊಂಡು ಕುಡಿ, ನಾಯಕ ಮಾಡಲಿ, ಹಿಂಗೆ ಚಾಲು. ಎಲ್ಲರೂ ಹಂಗಂತಲ್ಲ, ಕೆಲವೊಂದಿಷ್ಟು ಜನ. ಕೆಂಚವ್ವ ಗಂಡನ ಜೊತೆ ಬೆಳಗಿನ ಜಾವದೊಳಗೆ ಕಬ್ಬು ಕಡಿಯಾಕಂತ ಹೋಗಿದ್ಳಂತ. 9 ತಿಂಗಳು ಗರ್ಭಿಣಿ ಹೆಣ್ಮಗಳು. ಎಂಥ ತಾಕತ್ತಿತ್ತು ಅವಳಿಗೆ ಅನ್ನೋದು ಕೇಳಾಕತ್ತೀನಿ. ಗಂಡನಿಗಿಂತ 2ರಷ್ಟು ತಾಕತ್ತು ಹೆಚ್ಚಿತ್ತು. ಹಿಂಗೆ ಬಗ್ಗೆ ಕಬ್ಬು ಕಡಿಬೇಕಾದ್ರೆ ಒಂದಾ ಹೊಡೆತಕ್ಕೆ 4 ಕಬ್ಬು ಕಡಿತಿದ್ಳು. ಗಂಡನಕ್ಕಿಂತ ಹೆಚ್ಚು ತಾಕತ್ತಿತ್ತು. ನಸ್ಕಿನ ಜಾವದೊಳಗೆ ಕಬ್ಬು ಕಡಿಬೇಕಾದ್ರೆ ಹಿಂಗೆ ಬಗ್ಗೆ ಕಬ್ಬು ಕಡಿತಿದ್ಳು. ಆ ಕಬ್ಬಿನ ಗದ್ದೆ ಪಕ್ಕದೊಳಗೆ ಒಂದು ದಾರಿ ಇತ್ತು, ರೋಡ್ ಇತ್ತು. ಆ ರೋಡ್ ಮೇಲೆ ಕೆಂಪು ಕುದುರೆ ಮೇಲೆ ಕುತ್ಕೊಂಡು ಒಂದಿಷ್ಟು ಬ್ರಿಟಿಷರು ಹೋಗ್ತಾ ಇದ್ರು. ಇನ್ನೂ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದಿಲ್ಲ. ಕುದುರೆ ಮೇಲೆ ಕುತ್ಕೊಂಡು ಹೋಗುವಂಥ ಬ್ರಿಟಿಷರನ್ನು ನೋಡಿ ಕೈಯಾಗಿರುವಂಥ ಕುಡುಗೋಲನ್ನ ಹಿಂಗೆ ಕೈಯಾಗಿ ಹಿಡಿದು ಮ್ಯಾಲೆತ್ತಿ ಗಂಡಗತ್ತಳತ್ತ ರೀ ಅಂದು ಹಲ್ಲು ಕಚ್ಚಿ ಹೇಳ್ದಳಂತ. ಗಂಡತ್ತನ, ಯಾಕ ಕೆಂಚವ್ವ ಏನಾಯ್ತು ರೀ, ಏನ್ರಿ ಇವರೆಲ್ಲ ಕೆಂಪು ಕೋತಿಗಳು ನನ್ನ ಭಾರತ ದೇಶವನ್ನ ಹಾಳಾಕತ್ತಾರ, ನಾ ಏನಾದ್ರೂ ಗಂಡ ಮಗ ಹುಟ್ಟಿದ್ದಂದ್ರ ಇವರೆಲ್ಲರನ್ನ ಕಡಿತಿದ್ದು ನೋಡ್ರಿ ಅಂತೇಳಿ. ನೋಡ್ರಿ ಕೆಂಚವ್ವನ ತಾಕತ್ತು ಎಂಥದ್ದಿತ್ತು. ನಾ ಏನಾದ್ರೂ ಗಂಡ ಮಗ ಹುಟ್ಟಿದ್ದಂದ್ರೆ ಇವರನ್ನೆಲ್ಲ ಕಡಿತಿದ್ದ ಅನ್ನೋದ್ರೊಳಗಾಗಿ ಹೊಟ್ಟೆಯಾಗಿದ್ದು 9 ತಿಂಗಳ ಕೂಸ ಅವನು ಹೊಟ್ಟೆಗೊದ್ದು ಹೇಳ್ತಿತ್ತಂತ, ಯವ್ವ ನೀ ಏನು ಇವರನ್ನ ಕಡಿತಿ, ನನಗೆ ಹೊರಗೆ ಬಿಟ್ಟು ನೋಡು, ಇವರನ್ನೆಲ್ಲ ಕಡಿದು ಭಾರತಕ್ಕೆ ಸ್ವತಂತ್ರ ತಂದು ಕೊಡ್ತೀನತ್ತಿತ್ತು ಸ್ವಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ಹೊಟ್ಟೆಯಾಗಿದ್ದ ಮಗ ಬೇರೆ ಯಾರು ಅಲ್ಲ, ಸಂಗೊಳ್ಳಿ ರಾಯಣ್ಣ ಆಗಿದ್ದ. ತಾಯಿ ಅಂತ ಸಂಸ್ಕಾರ ಕೊಟ್ಟಿದ್ಳು, ಅದು ಸ್ವತಂತ್ರ ಕಿಚ್ಚು ಹುಟ್ಟಿತ್ತು.